ಶುಗರ್ ಫ್ಯಾಕ್ಟ್ರಿ ಮಾಡೋದು. ಶುಗರ್ ಫ್ಯಾಕ್ಟ್ರಿ ಮಾಡಿ ಅದು ಸಾರಾಯಿಗೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಸಕ್ಕರೆಗೆ. ಅಂದ್ರೆ ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಒತ್ತು ಕೊಟ್ಟಂತಂದ್ರೆ, ಇರುವ ನೀರಾವರಿ ಕಡಿಮೆ, ಅದ್ರಾಗ ನೀರಾವರಿ ಇದ್ದಲ್ಲ ಕಬ್ಬು ಬೆಳೆಯೋದು. ಅದನ್ನು ಮೊರಾರ್ಜಿ ದೇಸಾಯಿ ಅವ್ರು ಹೇಳಿದರು, ಇಲ್ಲ ಕಬ್ಬು ಬೆಳೆಯೋದಕ್ಕೆ ಬ್ಯಾನ್ ಮಾಡೋಣ ಅಂತೇಳಿ. ಆದ್ರೆ ಲಾಭಕೋರ ಎಲ್ಲ ಶುಗರ್ ಫ್ಯಾಕ್ಟ್ರಿ ಲಾಭ ಅದು ಮಾಡಿಕೊಂಡಿಲ್ಲ. ಅದೇನೂ ಇರಲಿ, ಯಾರಾದರೂ ಎಷ್ಟಾದ್ರೂ ಲಾಭ ಮಾಡ್ಕೊಳ್ಳಿ, ಕಡೆಗೆ ಅಟ್ಲೀಸ್ಟ್ ನೀರು ಅದಪ್ಪ, ನಮ್ಮದು 12 ತಿಂಗಳ ಉಪಜೀವನ ಆಗ್ತದೆ, ನಾವು ಬದುಕ್ತೀವಿ ಅನ್ನೋಂಥ ನೆಲಗಟ್ಟಿನಲ್ಲಾದರೂ ನೀರು ಬೇಕಲ್ಲ, ಅದಿಲ್ಲ. ಈಗ ಅಲ್ಲೇ ರೈತರು ಈ ಕಾಲುವೆಗಳ ಸಲುವಾಗಿ ಹೋರಾಟ ಮಾಡಬೇಕಾಗಿದೆ. ಇಲ್ಲ ನೋಡಿದ್ರಿ ನೀವು, ಇಲ್ಲೇ ನಮ್ಮ ಘಟಪ್ರಭಾ ಒಂದು ನಮ್ಮ ಈ ಡ್ಯಾಮಿನ ಸುತ್ತಮುತ್ತ ಯಾವ ರೀತಿಯಾಗಿ ನಮ್ಮ ರೈತರು ಹೋರಾಟ ಮಾಡ್ತಾಯಿದ್ದಾರೆ. ಕಾಲುವೆಗಳಿಲ್ಲರಿ, ಕಾಲುವೆಗಳು ನೀರು ಹರಿದು ಬರ್ತಾ ಇಲ್ಲ ಅಂತೇಳಿ. ಅದೇ ರೀತಿ ಸೌದತ್ತಿಕೆರೆ ಅದಲ್ಲೇ, ಅದೇ ರೀತಿ ಉಳಿದ ಕಡೆ ತುಂಗಭದ್ರಾ ನದಿ ಕಟ್ಟಿದಂಥ ಡ್ಯಾಮ್ಗೆ ಹೂಳು ನಿಂತದ. ಹಿಂಗೆ ಎಲ್ಲ ಕಡೆ ಇದು ಕೃಷ್ಣಾ ನದಿ ಎತ್ತರ ಮಾಡಿಕೊಡ್ತಾ ಇಲ್ಲ. ಇವತ್ತು ರೈತರಿಗೆ ಮುಖ್ಯವಾಗಿ ಬೇಕಾಗಿದ್ದು ಕಡೆಗಪ್ಪ ಮಿನಿಮಮ್ ನೀವು ನಮ್ಮ ಬೆಲೆ ಏನು ಮಾಡ್ತಿರೋ ಮಾಡಿರಿ. ಇಲ್ಲ ರೈತರು ಏನು ಜಾಸ್ತಿ ಆಗ್ತಾರೋ ಗೊತ್ತಿಲ್ಲ, ಬಟ್ ರೈತರು ಮಾತ್ರ ಜಾಸ್ತಿ ಆಗ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ರೈತ ಹೋರಾಟಗಳು ನಡೀತಾ ಇದ್ದಾವೆ. ಅಲ್ಲಲ್ಲ ರೈತರು ಒಗ್ಗಟ್ಟಾಗಿ ಕೇಳ್ತಾ ಇದ್ದಾರೆ, ನಮ್ಗೆ ಕರೆಂಟ್ ಕೊಡ್ರಪ್ಪ ರೆಗ್ಯುಲರ್ ಆಗಿ. ಕಡೆಗೆ 7 ತಾಸು ಹಗಲಿ ಹೊತ್ತು ಕೊಡ್ರಿ, ರಾತ್ರಿ ಬೇಡ, ರಾತ್ರಿ ಸಿಂಗಲ್ ಫೇಸ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ರಾತ್ರಿ ನಾವು ನೀರು ಹಾಸೋದಿಲ್ಲ, ಅಟ್ಲೀಸ್ಟ್ ಸಿಂಗಲ್ ಫೇಸ್ ಇದ್ದರೆ ಮನೆಯೊಳಗೆ ಸ್ವಲ್ಪ ನಾವು ಬೆಳಕಾದ್ರೂ ಮಾಡ್ಕೊಂಡಿರ್ತೀವಿ ಹಳ್ಳಿ ಜೀವನದಲ್ಲಿ ಅಂತೇಳಿ. ಯಾಕೆ ಹಳ್ಳಿ ಜೀವನ ಸಹಿತ ಅಷ್ಟೇ ಕಷ್ಟದ್ರಿ ಇವತ್ತು. ಎಷ್ಟೋ ಹಳ್ಳಿಗಳಲ್ಲಿ ರಸ್ತೆಗಳಿಲ್ಲ, ಮತ್ತೊಂದಿಲ್ಲ, ಮುಗುಂದಿಲ್ಲ, ಚರಂಡಿಗಳಿಲ್ಲ,